ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಟ್ರಿಕಿ ಕ್ವಶನ್ಸ್. ಇವಾಗ ಕ್ವಶನ್ ನ ಹರ್ಷಿತಾ ಅವ್ರು ಕೇಳ್ತಾ ಇದಾರೆ. ಎಸ್ ಓಕೆ, ಐ ಆಮ್ ರೆಡಿ. ರೆಡಿನಾ? ಎಸ್. ಏನ್ ಗೊತ್ತಾ ಕ್ವಶನ್? ಗೊತ್ತಿಲ್ಲ. ಅದಕ್ಕೆ ಕೇಳ್ತಾ ಇದ್ದೀನಿ ಕ್ವಶನ್. ಏನ್ರೆ ಒಂದ್ ಬೌಲ್ ಅಲ್ಲಿ ವಾಟರ್ ಹಾಕಿರ್ತೀರಾ. ಬೌಲಲ್ಲಿ ವಾಟರ್ ಹಾಕಿರ್ತೀರಾ. ನಾಟ್ ಬೌಲ್, ಇವಾಗ ಬಕೆಟ್ ಅನ್ಕೊಳ್ಳಿ. ಒಂದ್ ಬಕೆಟ್ ಅಲ್ಲಿ ವಾಟರ್ ಇರುತ್ತೆ. Okay. ಸೊ ನೀವೇನಾದ್ರು ಥಿಂಗ್ಸ್ ಹಾಕಿದ್ರೆ ಏನಾಗುತ್ತೆ? ಬಕೆಟ್ ಅಲ್ಲಿ ನೀರಲ್ಲಿ ಹಾಕಿದ್ರೆ ಏನಾಗುತ್ತೆ? ಕೆಳಗಡೆ ಹೋಗುತ್ತೆ. ನೀರು ಕೆಳಗಡೆ ಮುಳುಗೋಗುತ್ತೆ. ಹೋಗುತ್ತೆ. ಓಕೆ, ಮುಳುಗುತ್ತೆ, ತೇಲುತ್ತೆ, ಅದೆಲ್ಲ ಬೇಡ. ಓಕೆ, ಬಟ್ ಏನಾಗುತ್ತೆ? ಅದು ವೆಟ್ ಆಗುತ್ತೆ ಅಲ್ವಾ? ನಾವ್ ಸಪೋಸ್ ಈಗ ಒಂದು ಪೇಪರ್ ಹಾಕಿದ್ರೆ ಅದು ವೆಟ್ ಆಗುತ್ತೆ. ವೆಟ್ ಆಗುತ್ತೆ. ಈಗ ಒಂದ್ ಕ್ಲಾತ್ ಹಾಕಿದ್ರೆ ಅದು ವೆಟ್ ಆಗುತ್ತೆ. ಹೌದು. ಬಟ್ ವೆಟ್ಟೇ ಆಗಲ್ಲ ವಾಟರ್ ಅಲ್ಲಿ ಹಾಕಿದ್ರೆ. ಅದು ಯಾವ ಥಿಂಗ್ ಅಲ್ಲ? ಸಮ್ ಫನ್ನಿ ಕ್ವೆಶ್ಚನ್. ವೆಟ್ ಆಗಲ್ಲ, ಅದ್ರೊಳಗಡೆ ಬಿದ್ರು ವೆಟ್ ಆಗಲ್ಲ. ನೀವ್ ಏನ್ ಹಾಕಿದ್ರು ವೆಟ್ ಆಗುತ್ತಲ್ವಾ ವಾಟರ್ ಒಳಗಡೆ. ಬಟ್ ಒಂದೇ ಒಂದ್ ಹಾಕಿದ್ರೆ ಅದು ವೆಟ್ ಆಗಲ್ಲ. ಏನಪ್ಪ ಅದು? ಹೇಳ್ಕೊಡಿ ಸ್ವಲ್ಪ. ಏನು 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 ಒಂದ್ 5 ನಿಮಿಷ ಹಂಗ ಹೋಗ್ಬರ್ಲಾ? ಎಲ್ಲಿಗೆ ಹೋಗ್ತೀರಾ? ಅಲ್ಲ, ಆನ್ಸರ್ ಯಾರು ಕೇಳ್ಕೊಂಡು ಈಗ ಆಲ್ರೆಡಿ 10:30. ಯಾಕಂದ್ರೆ ಮನೆ ಬಾಗ್ಲು ತಟ್ಟಿ ನಿಮ್ಗೆ ನಾನು ತಟ್ಟು ಕಳಿಸ್ತಾರೆ. ಗೊತ್ತಿಲ್ವಾ? ಟು ಬಿ ಫ್ರಾಂಕ್, ಗೊತ್ತಿಲ್ಲ. ಶ್ಯಾಡೋ. ಶಾಡೋ ಒಳಗಡೆ ಹೆಂಗ್ ಹಾಕೋದು? ಶ್ಯಾಡೋ ವಾಟರ್ ಅಲ್ಲಿ ಬಿದ್ದಾಗ ನೆನೆಯುತ್ತಾ? ಒಳಗಡೆ. ಓಕೆ, ನಾವು ನಿಂತಾಗ ಅದು ಒಳಗಡೆ ಬಿದ್ದಂಗ ಆಗುತ್ತೆ ಅಲ್ವಾ? ಕರೆಕ್ಟ್. ಓಕೆ ಓಕೆ, ಮತ್ತೆ ನೆಕ್ಸ್ಟ್ ಕ್ವಶನ್ ಅಲ್ಲಿ ಸಿಗ್ತೀವಿ. ಇದೇ ತರ ಫನಿ ಕ್ವಶನ್ಸ್, ಟ್ರಿಕಿ ಕ್ವಶನ್ಸ್ ಅಲ್ಲಿ. ಬಾಯ್ ಬಾಯ್ ಬಾಯ್.